SIT ರಚಿಸಿದೆ ಧರ್ಮಸ್ಥಳ ಕೇಸ್ ಬಗ್ಗೆ 3 ದಿನ ಆದರೂ ಕೂಡ ಒಂದೇ ಒಂದು ಶವಗಳು ಸಿಗ್ತಾ ಇಲ್ಲ. ಕೆಲವೊಂದು ಕಡೆ ಟ್ವೀಟ್ಗಳು ಕೂಡ ಆಗ್ತಾ ಇದೆ. ಎಲ್ಲೋ ಮಾನಸಿಕ ಸೀಮಿತ ಕಳೆದುಕೊಂಡಿದ್ದಾನೆ ಆ ದೂರದಾರ. ಅವ್ನು ಮೊದಲು ಪರೀಕ್ಷೆ ಮಾಡಬೇಕಿತ್ತು ಅಂತ ಹೇಳಿ. ಮೊದಲು ಇವತ್ತೇನು ಸುಮ್ಮನೆ ಒಂದು ಹಿಂದೂ ಧಾರ್ಮಿಕ ಏನು ಪುಣ್ಯಕ್ಷೇತ್ರ ಇದೆ ಅದನ್ನು ಅಪವಿತ್ರಗೊಳಿಸಲಿಕ್ಕೆ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನು ಒಂದು ರೀತಿ ಟಾರ್ಗೆಟ್ ಮಾಡುವ ಉದ್ದೇಶದಿಂದ ಇದೆಯತ್ತೆ ಸಾಕಷ್ಟು ಇವತ್ತು ಕೂಗಿದೆ ಕರಾವಳಿಯಲ್ಲಿ. ಇದೆಲ್ಲ ನಿನ್ನೆ ಮೊನ್ನೆ ಬೆಳವಣಿಗೆ ನೋಡಿದ್ರೆ ಯಾವುದೂ ಏನೂ ಸಿಗ್ತಾಯಿಲ್ಲ. ಎಲ್ಲೋ ಒಂದು ಆಧಾರ್ ಕಾರ್ಡ್ ಸಿಗ್ತಾರೆ, ಒಬ್ಬೊಬ್ಬರು ಯಾರ್ದೋ ಕ್ರೆಡಿಟ್ ಕಾರ್ಡ್ ಸಿಗ್ತಾರೆ ನೋಡಿ. ಅಲ್ಲಿ ಹೊಳಿಗೆ ಜಳಕಕ್ಕೆ ಹೋದವ್ರು ಎಷ್ಟೋ ಕಾರ್ಡ್ಗಳು ಏನೂ ಮುಳುಗೋಗಿರ್ತಾವೆ. ಅದು ಸಿಕ್ಕಿದ್ದ ಮಹತ್ವ ಅಲ್ಲ. ನೀವೇನು ಹೇಳಿದ್ರಿ, ಅಲ್ಲಿ ಇಷ್ಟು ಹೆಣಗಳು ಅದಾವು, ಇಷ್ಟು ಮುಚ್ಚಾರ, ಈ ಸ್ಪಾಟ್ನಾಗ ಮುಚ್ಚಾರತ್ತೆ. ಇವತ್ತು ಸಿಗ್ತಾ ಇಲ್ಲ ಅಂದ್ರೆ ಅರ್ಥ ಇದು ಮಾಡಿದಂಥ ಪೂರ್ಣ ಏನೋ ಒಂದು ಕಂಪ್ಲೇಂಟ್ ಇದೆ, ಬೋಗಸ್ ಇದೆ. ಇದು ಯಾವ ವ್ಯಕ್ತಿ ಏನು ಅವನು ಮುಸುಕದಾರಿ ಅದಾನಲ್ರಿ, ಆ ಮುಸುಕದಾರಿ ಮತ್ತು ಅವ್ನ ಹಿಂದೆ ಏನು ಹೋರಾಟ ಮಾಡ್ತಾಯಿದ್ದಾರೆ ಅವ್ರನ್ನ ಎಲ್ಲರದು ತನಿಖೆಗೆ ಒಳಪಡಿಸ್ಬೇಕು. ತನಿಖೆಗೆ ಒಳಪಡಿಸಿ ಇವ್ರದ್ದು ಏನಿದೆ, ಇವ್ರು ಏನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ. ಧರ್ಮಸ್ಥಳದಲ್ಲಿ ಸಾಕಷ್ಟು ದೊಡ್ಡ ಒಂದು ಕ್ಷೇತ್ರ ಇರೋದ್ರಿಂದ ಅಲ್ಲೇನೋ ದುಡ್ಡು ಹೊಡಿಲಿಕ್ಕೆ ಇವರು ಪ್ರಯತ್ನ ಮಾಡ್ತಾಯಿದ್ದಾರೆ ಅನ್ನೋದು ತನಿಖೆ ಆಗು. ಯಾಕಂದರೆ ಅದರ ನೇತೃತ್ವ ತೊಗೊಂಡವ್ರು ನೋಡಿದ್ರೆ ನಮಗೇನು ವಿಶ್ವಾಸ ಬರೋದಿಲ್ಲ. ನೇತೃತ್ವ ಹೆಂಗಿರ್ಬೇಕು ಯಾವಾಗಲೂ ಅಂದ್ರೆ ಅಲ್ಲಿ ಪ್ರಾಮಾಣಿಕತೆ ಇರಬೇಕು. ಆ ಪ್ರಾಮಾಣಿಕತೆ ಈ ಒಂದು ಗುಂಪೇನಿದೆ ಅದಕ್ಕೆ ಅಲ್ಲಿ ಇಲ್ಲ ಅಂತ ನನಗೆ ಅನ್ನಿಸ್ತದೆ. SIT ರಚಿಸಿದೆ ಧರ್ಮಸ್ಥಳ ಕೇಸ್ ಬಗ್ಗೆ 3 ದಿನ ಆದರೂ ಕೂಡ ಒಂದೇ ಒಂದು ಶವಗಳು ಸಿಗ್ತಾ ಇಲ್ಲ. ಕೆಲವೊಂದು ಕಡೆ ಟ್ವೀಟ್ಗಳು ಕೂಡ ಆಗ್ತಾ ಇದೆ. ಎಲ್ಲೋ ಮಾನಸಿಕ ಸೀಮಿತ ಕಳೆದುಕೊಂಡಿದ್ದಾನೆ ಆ ದೂರದಾರ. ಅವ್ನು ಮೊದಲು ಪರೀಕ್ಷೆ ಮಾಡಬೇಕಿತ್ತು ಅಂತ ಹೇಳಿ. ಮೊದಲು ಇವತ್ತೇನು ಸುಮ್ಮನೆ ಒಂದು ಹಿಂದೂ ಧಾರ್ಮಿಕ ಏನು ಪುಣ್ಯಕ್ಷೇತ್ರ ಇದೆ ಅದನ್ನು ಅಪವಿತ್ರಗೊಳಿಸಲಿಕ್ಕೆ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನು ಒಂದು ರೀತಿ ಟಾರ್ಗೆಟ್ ಮಾಡುವ ಉದ್ದೇಶದಿಂದ ಇದೆಯತ್ತೆ ಸಾಕಷ್ಟು ಇವತ್ತು ಕೂಗಿದೆ ಕರಾವಳಿಯಲ್ಲಿ. ಇದೆಲ್ಲ ನಿನ್ನೆ ಮೊನ್ನೆ ಬೆಳವಣಿಗೆ ನೋಡಿದ್ರೆ ಯಾವುದೂ ಏನೂ ಸಿಗ್ತಾಯಿಲ್ಲ. ಎಲ್ಲೋ ಒಂದು ಆಧಾರ್ ಕಾರ್ಡ್ ಸಿಗ್ತಾರೆ, ಒಬ್ಬೊಬ್ಬರು ಯಾರ್ದೋ ಕ್ರೆಡಿಟ್ ಕಾರ್ಡ್ ಸಿಗ್ತಾರೆ ನೋಡಿ. ಅಲ್ಲಿ ಹೊಳಿಗೆ ಜಳಕಕ್ಕೆ ಹೋದವ್ರು ಎಷ್ಟೋ ಕಾರ್ಡ್ಗಳು ಏನೂ ಮುಳುಗೋಗಿರ್ತಾವೆ. ಅದು ಸಿಕ್ಕಿದ್ದ ಮಹತ್ವ ಅಲ್ಲ. ನೀವೇನು ಹೇಳಿದ್ರಿ, ಅಲ್ಲಿ ಇಷ್ಟು ಹೆಣಗಳು ಅದಾವು, ಇಷ್ಟು ಮುಚ್ಚಾರ, ಈ ಸ್ಪಾಟ್ನಾಗ ಮುಚ್ಚಾರತ್ತೆ. ಇವತ್ತು ಸಿಗ್ತಾ ಇಲ್ಲ ಅಂದ್ರೆ ಅರ್ಥ ಇದು ಮಾಡಿದಂಥ ಪೂರ್ಣ ಏನೋ ಒಂದು ಕಂಪ್ಲೇಂಟ್ ಇದೆ, ಬೋಗಸ್ ಇದೆ. ಇದು ಯಾವ ವ್ಯಕ್ತಿ ಏನು ಅವನು ಮುಸುಕದಾರಿ ಅದಾನಲ್ರಿ, ಆ ಮುಸುಕದಾರಿ ಮತ್ತು ಅವ್ನ ಹಿಂದೆ ಏನು ಹೋರಾಟ ಮಾಡ್ತಾಯಿದ್ದಾರೆ ಅವ್ರನ್ನ ಎಲ್ಲರದು ತನಿಖೆಗೆ ಒಳಪಡಿಸ್ಬೇಕು. ತನಿಖೆಗೆ ಒಳಪಡಿಸಿ ಇವ್ರದ್ದು ಏನಿದೆ, ಇವ್ರು ಏನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ. ಧರ್ಮಸ್ಥಳದಲ್ಲಿ ಸಾಕಷ್ಟು ದೊಡ್ಡ ಒಂದು ಕ್ಷೇತ್ರ ಇರೋದ್ರಿಂದ ಅಲ್ಲೇನೋ ದುಡ್ಡು ಹೊಡಿಲಿಕ್ಕೆ ಇವರು ಪ್ರಯತ್ನ ಮಾಡ್ತಾಯಿದ್ದಾರೆ ಅನ್ನೋದು ತನಿಖೆ ಆಗು. ಯಾಕಂದರೆ ಅದರ ನೇತೃತ್ವ ತೊಗೊಂಡವ್ರು ನೋಡಿದ್ರೆ ನಮಗೇನು ವಿಶ್ವಾಸ ಬರೋದಿಲ್ಲ. ನೇತೃತ್ವ ಹೆಂಗಿರ್ಬೇಕು ಯಾವಾಗಲೂ ಅಂದ್ರೆ ಅಲ್ಲಿ ಪ್ರಾಮಾಣಿಕತೆ ಇರಬೇಕು. ಆ ಪ್ರಾಮಾಣಿಕತೆ ಈ ಒಂದು ಗುಂಪೇನಿದೆ ಅದಕ್ಕೆ ಅಲ್ಲಿ ಇಲ್ಲ ಅಂತ ನನಗೆ ಅನ್ನಿಸ್ತದೆ.